ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 562. ಇವತ್ತಿನ ಕತೆ ಪಂಚಾಮೃತ ಸೇವೆ. ಪಂಚಾಮೃತ, ಪಂಚ ಅಂದರೆ 5. ನಾವು ಮಠ ದೇವಸ್ಥಾನಗಳಿಗೆ ಹೋದಾಗ ವಿಶೇಷ ದಿನಗಳಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ಅದನ್ನು ಭಕ್ತರಿಗೆ ಕೊಡ್ತಾರೆ. ಸೇವಾಸಕ್ತರಿದ್ದವರು ಮೊದಲೇ ಪಂಚಾಮೃತ ಸೇವೆಗೆ ಅವರು ಸಹಿತ ಪೂಜೆಗೆ ಕೊಡ್ಬೋದು. ಏನು ಮಾಡ್ತಾರೆ, ನಮ್ಮಲ್ಲಿ ಮಠಗಳು ಅಂತೇನಂತೀವಿ, ಅಲ್ಲಿ ವೃಂದಾವನಗಳಿದೆ. ಹಾಗೆ ದೇವಸ್ಥಾನಗಳಲ್ಲಿ ಶಿಲೆ ಅಥವಾ ಲೋಹದ ಮೂರ್ತಿಗಳು ಇರುತ್ತೆ. ಪಂಚಾಮೃತ ಅಭಿಷೇಕ ದಿನ ಏನು ಮಾಡ್ತೀವಿ, ನಾವು ಹೇಗೆ ಸ್ನಾನ ಮಾಡ್ತೀವೋ ನೀರಿನಲ್ಲಿ ಮಾಡ್ತೀವೋ ಹಾಗೆ ದೇವರ ವಿಗ್ರಹಗಳಿಗೆ ನೀವು ಅಭಿಷೇಕ ಮಾಡ್ತೀರಿ, ಜಲಾಭಿಷೇಕ ಅಂತ ಹೇಳ್ತಾರೆ ಅಷ್ಟೆ. ಪಂಚಾಮೃತ ಅಭಿಷೇಕ ಮಾಡಬೇಕಾದ್ರೆ ವಿಶೇಷ ದಿನಗಳಲ್ಲಿ ಮಾಡೋದು. ಏನೇನು ಮಾಡಬೇಕು? ಪಂಚ ಅಂದರೆ 5 ವಸ್ತುಗಳಿಂದ ದೇವರ ವಿಗ್ರಹಕ್ಕೆ ನಾವು ಮಜ್ಜನ ಮಾಡಿಸೋದು, ಸ್ನಾನ ಮಾಡಿಸೋದು. ಮೊದಲನೇದು ಹಾಲು, ಎರಡನೇದು ಮೊಸರು, ಮೂರನೇದು ತುಪ್ಪ, ನಾಲ್ಕನೇ ಜೇನುತುಪ್ಪ, 5ನೇದು ಸಕ್ಕರೆ. ಇದಲ್ಲದೆ ಹಣ್ಣುಗಳನ್ನು ಸಹಿತ ಸೇರಿಸ್ತಾರೆ. ಒಟ್ಟಿನಲ್ಲಿ ಪಂಚಾಮೃತ. ಒಂದೊಂದನ್ನೇ ಅಭಿಷೇಕ ಮಾಡಿ ಅವೆಲ್ಲವೂ ಸಹಿತ ಸೇರಿದಾಗಲೇ ಅದು ಪಂಚಾಮೃತವಾಗುತ್ತೆ. ಅದನ್ನು ಭಕ್ತರಿಗೆ ಕೊಡ್ತಾರೆ. ಭಕ್ತರಿಗೆ ಸಂತೋಷ. ಮಕ್ಕಳಿಗಂತೂ 2 ಸಲ 3 ಸಲ ಹೋಗಿ ಪಂಚಾಮೃತವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ತೀರ್ಥ ಬರೀ ಜಲಾಭಿಷೇಕ ಮಾಡಿದ್ದು, ಪಂಚಾಮೃತ ಈ 5 ವಸ್ತುಗಳಿಂದ ಸೇರಿ ಆ ಭಗವಂತನಿಗೆ ಅಭಿಷೇಕ ಮಾಡಿದ್ದು. ಇಲ್ಲೇನಾಗಿದೆ, ಇದು ಸಾಮಾನ್ಯವಾಗಿ ಏನಾಗುತ್ತೆ, ಗುರುವಾರದ ದಿನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಇನ್ನು ಶನಿವಾರ ದಿನ ಎಲ್ಲ ಆಂಜನೇಯನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಮಾಡ್ತಾರೆ. ಈಗ ನಮ್ಮ ಕತೆಗೆ ಬರೋಣ. ಯಾವುದು ಪಂಚಾಮೃತ ಸೇವೆಯ ಕತೆ, ಏನು ವಿಶೇಷ? ಯಾರು ಇದುವರೆಗೂ ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆ ಆರಂಭ ಮಾಡೋಣ. ಯಾವುದು ಪಂಚಾಮೃತ ಸೇವೆ. ಅದೊಂದು ಊರು, ಅಲ್ಲಿ ಇದ್ದಿದ್ದೇ 1,000-2,000 ಮನೆ. 50 ವರ್ಷದ ತೆಳಗೆ ಸಣ್ಣ ಹಳ್ಳಿಯಾಗಿದ್ದು, ಇವತ್ತು ಅಲ್ಲಿರೋ ಮಠದಿಂದಾಗದು 50 ವರ್ಷದಲ್ಲಿ ದೊಡ್ಡ ಊರಾಗಿ ಬೆಳೆದು ಬಿಟ್ಟಿದೆ. ರಾಜ್ಯ ಭೂಪಟದಲ್ಲಿ ಆ ಊರಿಗೆ ಒಂದು ಹೆಸರು ಬಂದುಬಿಟ್ಟಿದೆ. ಅದಕ್ಕೆ ಶಿವಪುರ ಅಂತಲೇ ಕರೆಯೋದು. 50 ವರ್ಷದ ತೆಳಗಡೆಗೆ ಯಾರೋ ಒಬ್ಬರು ಸನ್ಯಾಸಿ ಅಲ್ಲಿಗೆ ಬಂದರು. ಅವರು ಅಲ್ಲಿ ಯಾವುದೋ ಒಂದು ಗುಡಿಸಲಲ್ಲಿ ಇದ್ದರು. ಜನ ಎಲ್ಲ ಸ್ವಾಮಿಗಳು ಅಂತ ಅವ್ರಿಗೆ ಗೌರವ ಕೊಟ್ಟರು. ಅಲ್ಲಿ ಯಾವುದೋ ಮುರುಕ ದೇವಸ್ಥಾನದಲ್ಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ರು. ಮುರುಕ ದೇವಸ್ಥಾನ ಬೆಳೀತಾ ಹೋಯಿತು. ಸ್ವಾಮಿಗಳ ಬಗ್ಗೆ ನಂಬಿಕೆ, ವಿಶ್ವಾಸ ಹೆಚ್ಚು. ಯಾರಿಗೋ ಅವರು ಬೋಧನೆ ಮಾಡಿದರು, ಇನ್ಯಾರಿಗೋ ಔಷಧಿ ಕೊಟ್ಟರು. ಅವರಿಂದ ಆಶೀರ್ವಾದ ತಗೊಂಡಿದ್ದಕ್ಕೆ ಒಳ್ಳೇದಾಯಿತು ಅಂತ ಹೇಳಿ ಅಭಿಮಾನಿಗಳು, ಭಕ್ತರ ಸಂಖ್ಯೆ ಬೆಳೀತಾ ಹೋಗಿ ಸಣ್ಣದಾಗಿದ್ದ ಮಠ ಇವತ್ತು 100 ಎಕರೆಯಲ್ಲಿ ಬೆಳೆದು ನಿಂತು ಬಿಟ್ಟಿದೆ. ಏನು ಈ ಸ್ವಾಮಿಗಳ ಹೆಸರಿನಲ್ಲಿ ಈಗ ಕಾಲೇಜ್ಗಳಿದೆ, ಹೈಸ್ಕೂಲ್ಗಳಿದೆ, ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಇದೆ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಏನು ಬೇಕು. ಆ ಊರಿಗೆ ಬರೋ ಪ್ರವಾಸಿಗರಿಗೋಸ್ಕರವೇ 5 ಸ್ಟಾರ್ ಹೋಟ್ಲುಗಳು ಸಹಿತ ಇದೆ. ಒಟ್ಟಿನಲ್ಲಿ ಸ್ವಾಮಿಗಳ ಬಗ್ಗೆ ಒಂದೂ ಕೆಟ್ಟ ಹೆಸರು ಇಲ್ಲ, ಮೋಸ ವಂಚನೆ ಇಲ್ಲ. ಅವರು ಮಗುವಿನ ಹಾಗಿರೋರು. ಅವರು ಮಾತು ಕಮ್ಮಿ, ದೇವರ ಪೂಜೆ ಮಾಡೋರು, ಎಲ್ಲರಿಗೂ ಆಶೀರ್ವಾದ ಮಾಡೋರು, ಒಳ್ಳೆಯದಾಗಲಿ ಅಂತೇಳಿ ಯಾವಾಗಲೂ ನಗು ಮುಖ. 75 ವರ್ಷ ಯೋಗಾಸನ ಮಾಡಿ ಧ್ಯಾನ ಮಾಡಿದಂಥ ದೇಹದಲ್ಲಿ ಇನ್ನೂ ಒಳ್ಳೆ ಬಿಗಿಯಾದ ಮೈಕಟ್ಟಿದೆ, ಮುಖದಲ್ಲಿ ತೇಜಸ್ಸು ಹೊಳಪು ಇದೆ. ಆದರೆ ಸ್ವಾಮಿಗಳಿಗಿಂತ ಸ್ವಾಮಿಗಳ ಸುತ್ತ ಇದ್ರಲ್ಲ, ಅವರು ಒಂದಿಷ್ಟು ಸ್ವಾರ್ಥಿಗಳು ಇದ್ದರು, ಒಂದಿಷ್ಟು ಒಳ್ಳೆಯವರು ಇದ್ದರು. ಹಂಗಾಗಿ ಹಂಗೂ ಹಿಂಗೂ ನಡ್ಕೊಂಡು ಚೆನ್ನಾಗೇ ನಡೀತಾ ಇತ್ತು. ಯಾರು ಕೆಟ್ಟವರೇನು ತುಂಬ ಇರಲಿಲ್ಲ. ಈಗೇನಾಗಿಬಿಟ್ಟಿದೆ, ಈ ಮಠ ಸ್ಥಾಪನೆಯಾಗಿ 50 ವರ್ಷ, ಸ್ವಾಮಿಗಳಿಗೆ ಅಂದಾಜು ಅವರ ವಯಸ್ಸು 75 ವರ್ಷ. ನಮ್ಮಲ್ಲಿ ಮಠ ಸ್ಥಾಪನೆಯಾಗಿ ಸುವರ್ಣ ಮಹೋತ್ಸವ, ಸ್ವಾಮಿಗಳಿಗೆ 75 ವರ್ಷ, ಅವರಿಗೆ ಅಮೃತೋತ್ಸವ, ಇವೆರಡನ್ನ ಅದ್ಧೂರಿಯಾಗಿ ನಾವು ಆಚರಿಸಬೇಕು ಅಂತ ಹೇಳಿ ಅವರ ಶಿಷ್ಯ ಮಂಡಳಿ ತೀರ್ಮಾನ ಮಾಡಿಬಿಡ್ತು. ಸ್ವಾಮಿಗಳಿಗೆ ಹೇಳಿದರು, ನೋಡಿ ಇವೆಲ್ಲ ಬ್ಯಾಡಿ, ನಾವು ಆ ಭಗವಂತನ ಸೇವಕರು, ನಮಗೆ ಇವೆಲ್ಲ ಬೇಡಿ, ಹುಡ್ತಬ್ಬ ಗಿಡ್ತಬ್ಬ ಬೇಡ ಅಂತ ಹೇಳಿದ್ರು ಸಹಿತ ಸ್ವಾಮಿಗಳೇ ನೀವು ಸುಮ್ಮನೆ ಇರಬೇಕು ಅಂತ ಎಲ್ಲರೂ ಸಹಿತ ಸ್ವಾಮಿಗಳನ್ನು ಬಾಯಿ ಮುಚ್ಚಿಸ್ಬಿಟ್ರು ಅವ್ರ ಪ್ರೀತಿಯ ಮಾತುಗಳಿಂದ. ಸರಿ,
ಏನು ಪ್ರಚಾರ ಆಯಿತು, ಒಂದು ತಿಂಗಳ ಕಾಲ ಉತ್ಸವ. ಏನು ನಾಡಿನ ಮೂಲದಲ್ಲಿ ವಿದ್ವಾಂಸರು ಬಂದರು, ಉಪನ್ಯಾಸ ಕೊಟ್ಟರು, ಅಲ್ಲಿ ಬೇಕಾದಷ್ಟು ಪೂಜೆ ಪುನಸ್ಕಾರ, ಹೋಮ ಹವನ, ಪ್ರಸಾದಗಳು ನಡೀತಿದೆ, ಭಜನೆ ನಡೀತಿದೆ, ಏನು ಸಂತರ್ಪಣೆ, ದಿನ 10 ಸಿಹಿ ತಿಂಡಿಗಳು, ಬಾಬಾ ಯಾರೂ ಕಂಡಿರಲಿಲ್ಲ. 30ನೇ ದಿನಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡ್ರು. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಮಾಡಬಾರ್ದು ಅಂಥದ್ದನ್ನು. ಏನದು? ಭಕ್ತ ಮಂಡಳಿ ಪ್ರತಿದಿನವೂ ಸಹಿತ ಶಿವಾಲಯದಲ್ಲಿ 30 ದಿನಗಳ ಕಾಲ ಶಿವನಿಗೆ ಅಭಿಷೇಕ ಮಾಡಿದರು. ಪಂಚಾಮೃತ ಅಭಿಷೇಕ ಮಾಡಿ ಏನು ಎಲ್ಲರಿಗೂ ಸಹಿತ ಒಂದೊಂದು ದೊನ್ನೆ ಭಕ್ತರಿಗೆಲ್ಲರಿಗೂ ಬಂದವರಿಗೆ ಪಂಚಾಮೃತ ಕೊಡ್ತಾ ಇದ್ರು. 30ನೇ ದಿನ ಸ್ವಾಮಿಗಳಿಗೆ 75 ವರ್ಷ ಅಮೃತೋತ್ಸವ ಇದ್ದಿದ್ದರಿಂದ ಒಂದು ಯೋಚನೆ ಮಾಡಿದರು. ನಾವೆಲ್ಲರೂ ಏನು ಮಾಡ್ತಾರೆ, ಸ್ವಾಮಿಗಳಿಗೆ ಅಡ್ಪದಕ್ಕೆ ಉತ್ಸವ ಮಾಡ್ತಾರೆ, ಅವರಿಗೆ ಸಿಂಹಾಸನದ ಮೇಲೆ ಕೂಡಿಸ್ತಾರೆ, ಕಿರೀಟ ಹಾಕ್ತಾರೆ. ನಾವು ಸ್ವಾಮಿಗಳಿಗೆ ಯಾಕೆ ಪಂಚಾಮೃತ ಅಭಿಷೇಕ ಮಾಡಬಾರ್ದು ಅಂಥೇಳಿ ಯಾರೋ ಭಕ್ತನಿಗೆ ಒಂದು ರೀತಿ ಭಯಂಕರವಾದಂಥ ಆಲೋಚನೆ ಬಂದ್ಬಿಡ್ತು. ಯಾಕೆ? ಅಲ್ಲೋ ಶ್ರವಣ ಬೆಳಗುಗಳನ್ನು ನೋಡ್ರೋ, ಅಂಥ ಭವ್ಯ ಮೂರ್ತಿ ಯಾರಿಗೆ? ಬಾಹುಬಲಿ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕ ಮಾಡ್ತಾರೆ. ನಾವು ಜೀವಂತವಾಗಿ ನಮ್ಮ ಸ್ವಾಮಿಗಳಿಗೆ ಯಾಕೆ ಮಾಡಬಾರ್ದು ಅಂತ. ಅರೆ ಎಲ್ಲ ಹೌದು ನಮ್ಮ ಸ್ವಾಮಿಗಳು ದೇವತಾ ಸ್ವರೂಪಿಗಳು, ನಾವೇ ಮಾಡೋಣ ಏನೇನು ಬೇಕು ಅದಕ್ಕೆ ನಮಗೆ ಗೊತ್ತಲ್ಲ. ಶಿವನಿಗೆ ಅಭಿಷೇಕ ಮಾಡ್ದಂಗೆ ನಮ್ಮ ಸ್ವಾಮಿಗಳು ಶಿವ ಸ್ವರೂಪಿಗಳು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಎಲ್ಲ ಹಾಕಿ ಅಭಿಷೇಕ ಮಾಡೋಣ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಏನದು ಕ್ಲೋಸ್ ಸರ್ಕ್ಯೂಟ್ ಟಿವಿಗಳು ಹಾಕ್ಬೋಣ, ಇಡೀ ಲೈವ್ ಕೊಟ್ಬೋಣ, ಜಗತ್ತಿನ ಜನ ನೋಡಿ ಬೆರಗಾಗಲಿ, ನಮ್ಮ ಮಠದ ಕೀರ್ತಿ ಹೆಚ್ಚು ಬಿಡುತ್ತೆ ಅಂತೇಳಿ ಕೊಡೋದು ಕುಪ್ಪಳಿಸ್ಬಿಟ್ಟು ಸ್ವಾಮಿಗಳಿಗೆ ಬಂದು ಹೇಳಿದ ಕೂಡಲೇ ಸ್ವಾಮಿಗಳು ಎದೆ ಹೊಡೆದವರು. ಅವರು ಸರಳ ಜೀವಿಗಳು, ಭಗವಂತನ ಭಕ್ತರು. ಇಂಥ ಮೂರ್ಖತನದ ಆಲೋಚನೆ ಮಾಡಬೇಡ್ರಿ. ನಾವೆಷ್ಟಾದರೂ ಮನುಷ್ಯರು, ಹುಲು ಮಾನವ ಶರೀರ ಇದು. ಭಗವಂತನಿಗೆ ನಾವು ಯಾವತ್ತೂ ಹೋಲಿಸ್ಕೊಳ್ಬಾರ್ದು. ಈ ಗಿಭಿಷೇಕ ಸಲ್ಲದು, ಇದು ಮಹಾಪಾಪ ಅಂದರೂ ಸಹಿತ ಸ್ವಾಮಿಗಳೇ ನೀವು ಸುಮ್ಮನೆ ಇರಬೇಕು. ಎಲ್ಲರೂ ಸಹಿತ ಅವರಿಗೆ ಅಡ್ಡ ಬಿದ್ದು ಬಾಯಿ ಮುಚ್ಚಿದ್ಬಿಟ್ಟು. ಸರಿ, 30ನೇ ದಿನ ಬೆಳಗ್ಗೆ ಏನು ಪ್ರಚಾರ, ಏನಿದು ಹಿಂದೆ ಯಾರೂ ಮಾಡಿಲ್ಲ. ಹಾಗೆ ಸ್ವಾಮಿಗಳಿಗೆ ಏನು ಮಾಡ್ತಿದ್ದಾರೆ? ಪಂಚಾಮೃತ ಅಭಿಷೇಕ. ಬಾ. ಸರಿ, ಸ್ವಾಮಿಗಳನ್ನು ಏನು ಮಾಡಿದ್ದಾರೆ? ದೊಡ್ಡ ಸಭಾಂಗಣ, ಇಲ್ಲಿ ವಿಶೇಷವಾಗಿ ಎತ್ತರದವಾದ ಒಂದು ಕಟ್ಟೆ ಕಟ್ಟಿದ್ದಾರೆ, ಅಮೃತಶಿಲೆಯಿಂದ ಮಾಡಿದ್ದಾರೆ, ಸ್ವಾಮಿಗಳು ಕೂಡಿಸಿದ್ದಾರೆ. ಸುತ್ತಲೂ ಸಹಿತ ಅವರ ಅರ್ಚಕರು ಅಭಿಷೇಕಕ್ಕೆಲ್ಲ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ಸ್ವಾಮಿಗಳ ದೇಹದಲ್ಲಿ ಕೌಪೀನ ಒಂದೇ. ಯಾಕೆ? ಸ್ನಾನ, ಪಂಚಾಮೃತ ಅಭಿಷೇಕ ಮಾಡಬೇಕಲ್ಲಪ್ಪ. ಸ್ವಾಮಿಗಳು ಯಾವಾಗಲೂ ಸಹಿತ ತಲೆಯಲ್ಲಿ ಕೂದಲು ಇರ್ತಾನೆ ಇರಲಿಲ್ಲ, ಬೋಳು ತಲೆ, ಹೊಳೆಯುವ ಕಣ್ಣು, ಕೂತಿದ್ದಾರೆ, ಒಳ್ಳೆಯ ಮೈಕಟ್ಟು, ಅಂಗಸೌಷ್ಠವ. ಅವರು ಬೇಡ ಅಂತ ಹೇಳಿ ಹಿಂಸೆ ಪಟ್ಟರು ಸಹಿತ ಬಿಡ್ತಿಲ್ಲ. ಕ್ಯಾಮ್ರಾ ಆನ್ ಆಗಿಬಿಟ್ಟಿದೆ, ಭಕ್ತರು ಮಂತ್ರ ಹೇಳ್ತಿದ್ದಾರೆ, ಸ್ತೋತ್ರ ಮಾಡ್ತಿದ್ದಾರೆ, ಜೈಕಾರ ಹಾಕ್ತಿ ಕೈ ಮುಗಿತಿದ್ದಾರೆ. ಆಗ ಮೊದಲು ಹಾಲಿನ ಅಭಿಷೇಕ ಶುರುವಾಯಿತು ಸ್ವಾಮಿಗಳಿಗೆ. ತಲೆ ಮೇಲಿಂದ ಹಾಲನ್ನು ಅಭಿಷೇಕ ಮಾಡ್ತಾ ಇದ್ರೆ ನೋಡೋಕ್ಕೆ 2 ಕಣ್ಣು ಸಾಲದು. ಮೊಸರು ಆಯಿತು, ಜೇನುತುಪ್ಪ ಹಾಕಿದ್ರು, ತುಪ್ಪ ಹಾಕಿದ್ರು, ಬಾಳೆಹಣ್ಣು, ಸಕ್ಕರೆ ಎಲ್ಲ ಹಾಕಿದ್ರು. ಇಳಿತಾ ಇದೆ. ಅದು ಸ್ವಾಮಿಗಳ ಸುತ್ತ ಇದ್ದಿತ್ತು. ಅದು ಹಾಗೆ ಶೇಖರಣೆಯಾಗಿ ಅಲ್ಲೊಂದು ಕವೆಯಿಂದ ಅಲ್ಲೇನಾಗಿದೆ ಹೋಗಿ ಕೆಳಗಡೆ ದೊಡ್ಡದಾಗಿರೋ ಒಂದು ಡ್ರಮ್ಮಿಗೆ ಹೋಗಿ ಶೇಖರಣೆ ಆಗ್ತಾ ಇದೆ. ಮುಂದೆ ಅದನ್ನೆಲ್ಲ ಬಿಟ್ಟು ಎಲ್ಲ ಭಕ್ತರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಲೈವ್ ಟೆಲಿಕಾಸ್ಟ್. ಅಲ್ಲಿಗೆ ಬರೋಕ್ಕಾಗದೆ ಇದ್ದವರು ಮನೆಯಲ್ಲಿ ಕೂತು ನೋಡ್ತಿದ್ದ. ಬಾಬಾ ಏನು ಚೆನ್ನಾಗಿದೆ. ಆ ಜೈನರು ಬರೀ ಮಹಾಮಸ್ತಾಭಿಷೇಕ ಮಾಡ್ತಾರ, ಇಲ್ಲೇರೋ ಬರೀ ಮಠದಾಗೆ ಇಲ್ಲೇನೋ ಅಭಿಷೇಕ ಮಾಡ್ತಾರೆ, ನೋಡು ಹೇಗೆ ಜೀವಂತವಾಗಿ ನಮ್ಮ ಸ್ವಾಮಿಗಳಿಗೆ ಪಂಚಾಮೃತ ಅಭಿಷೇಕ. ಇಷ್ಟೊತ್ತು ಒಂದು ಎಡವಟ್ಟಾಗಿಬಿಡ್ತು. ಸ್ವಾಮಿಗಳು 75 ವರ್ಷ, ಪಾಪ ಏನೋ ಅಜೀರ್ಣ ಆಗಿಬಿಟ್ಟಿದೆ. ಇದ್ದಕ್ಕಿದ್ದಂಗೆ ಅವರ ದೇಹದಿಂದ ಕೆಟ್ಟ ಗಾಳಿ ಬಂದುಬಿಡ್ತು. ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಆಗಲೇ ಇಲ್ಲ. ಜೊತೆಗೆ ಒಂದಿಷ್ಟು ಮಲವಿಸರ್ಜನೆಯೂ ಆಗಿಬಿಡ್ತು. ಗಪ್ಪು ವಾಸನೆ. ಅಭಿಷೇಕ ಮಾಡ್ತಿದ್ದವ್ರು ಏನಿದು ಗಪ್ಪು ವಾಸನೆ, ಇದೆಲ್ಲಿ ಅಂತಿದ್ದಾರೆ. ಯಾರಿಗೂ ಎಲ್ಲಿ ಏನು ಗೊತ್ತಾಗ್ತಾನೇ ಇಲ್ಲ. ಕ್ಯಾಮ್ರಾ ಅಂತೂ ಶೂಟಿಂಗ್ ಮಾಡ್ತಾನೇ ಇದೆ, ಅಭಿಷೇಕ ಮಾಡ್ತಾನೇ ಇದ್ದಾರೆ. ಎಷ್ಟು ಊದುಬತ್ತಿ ಹಚ್ಚಿದ್ದಾರೆ, ಪಚ್ಕರ್ಪುರ, ಏನಾದರೂ ಏನೋ ಗಪ್ಪು ವಾಸನೆ. ಯಾರೋ ಒಬ್ಬ ಭಕ್ತ ನೋಡಿಬಿಟ್ಟ, ಏನು ಅಭಿಷೇಕದ ಹಾಲು, ಮೊಸರು, ಬಾಳೆಹಣ್ಣು, ಜೇನುತುಪ್ಪ ತೇಲ್ಕೊಂಡು ಹೋಗ್ತಾ ಇತ್ತಲ್ಲ, ಅಲ್ಲಿ ಹಳದಿ ಬಣ್ಣದ ಎಂಥದೋ ಕರ್ಣೆ ಹೋಗ್ತಾ ಇತ್ತು. ಅಯ್ಯೋ ಏನಪ್ಪ ಮಾಡೋದು, ಅಯ್ಯೋ ಒತ್ತಾಡಿಬಿಟ್ಟೆ, ಯಾರು ನೋಡದೇ ಇರಲಿ ಅಂತೇಳಿ. ಅಷ್ಟೊತ್ತಿಗೆ ಏನಾಗಿಬಿಟ್ಟಿದೆ, ಯಾವುದೋ ಒಂದು 5 ವರ್ಷದ ಮಗು ನೋಡ್ತಾ, ಅಯ್ಯಯ್ಯೋ ಸ್ವಾಮಿಗಳು ಕಕ್ಕ ಮಾಡ್ಕೊಂಡಿದ್ದಾರೆ, ಅದು ಹೋಗ್ತಾ ಇದೆ ನೋಡ್ರು ಅಂದ್ಬಿಡ್ತು. ಅಲ್ಲಿ ಅಯ್ಯಯ್ಯೋ ಅಂತ ನಕ್ಕಬಿಟ್ರು.
ಭಕ್ತಗಣಕ್ಕೆ ಎದೆ ಹೊಡೆದಂಗಾತು. ತಕ್ಷಣ ಆಫ್ ಅಂದರು, ಲೈವ್ ಟೆಲಿಕಾಸ್ಟ್ ನಿಂತೋಯ್ತು, ಪರದೆ ಎಳ್ದೇ ಬಿಟ್ರು. ಸ್ವಾಮಿಗಳಿಗೆ ಜೀವ ಹೋಗಬಾರ್ದ ಅನ್ನಿಸ್ಬಿಡ್ತು. ಸರಿ, ತಕ್ಷಣ ಸ್ವಾಮಿಗಳಿಗೆ ಸ್ವಲ್ಪ ಅನಾರೋಗ್ಯ, ಅವ್ರು ಧ್ಯಾನಕ್ಕೆ ಹೋಗ್ತಾರೆ ಅಂಥೇಳಿ ಅಲ್ಲಿಂದ ಅವ್ರು ಕಳಿಸಿ ಸ್ನಾನ ಮಾಡಿಸಿ ಒಂದು ಕಡೆ ಕಳಿಸ್ಬಿಟ್ರು. ಎಲ್ಲ ಏನೇನು ಮಾಡಿ ಆಯಿತು, ಪೂಜೆ ಮುಗಿ ತಗೊಳ್ಳಿ ಅಂತೇಳಿ ಆ ಪಂಚಾಮೃತ ಕೊಡೋಕೆ ಹೆದರಿಕೆಯಾಗಿ ಬೇರೆ ಯಾವುದೋ ತೀರ್ಥ ಕೊಟ್ಟು ಎಲ್ಲರಿಗೂ ಊಟ ತಿಂಡಿ ಹಾಕಿ ಕಾರ್ಯಕ್ರಮ ಮುಗಿಸಿಬಿಟ್ರು. ಕೆಲವರಿಗೆ ಗೊತ್ತಾಯಿತು, ಕೆಲವು ಗೊತ್ತಾಗಲಿಲ್ಲ. ಗುಲ್ಲು. ಸ್ವಾಮಿಗಳು ರಾತ್ರಿ ಮಲಗಿದವರಿಗೆ ತುಂಬ ನೋವಾಗಿಬಿಡ್ತು. ಇಷ್ಟು ವರ್ಷಗಳ ಕಾಲ ನಾನು ನಿಷ್ಕಾಮ ಕರ್ಮ ಮಾಡಿದವನಿಗೆ ಹೀಗೆ ಅವಮಾನ ಆಗಿಬಿಡ್ತು, ಇನ್ನು ಇಲ್ಲಿ ಇರಬಾರ್ದು ಅಂತ ಯಾರಿಗೂ ಕೇಳದೆ ಅವ್ರ ಆಶ್ರಮ ಬಿಟ್ಟೆಲ್ಲೋ ಹೋಗಿಬಿಟ್ರು. ಬೆಳಗ್ಗೆ ಎದ್ದು ನೋಡ್ತಾರೆ, ಸ್ವಾಮಿಗಳೇ ಇಲ್ಲ. ಈ ಭಕ್ತಗಣ ಜೊತೆ ಸೇರ್ಕೊಂಡು ನನ್ನ ಮರ್ಯಾದೆ ಹೋಗುತ್ತೆ, ಇರಬಾರ್ದು ಅಂತ ಹೋಗಿಬಿಟ್ಟಿದ್ದಾರೆ. ಆದರೆ ಭಕ್ತರು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಸ್ವಾಮಿಗಳು ಅವರು ಈಗ ಹಿಮಾಲಯಕ್ಕೆ ತಪಸ್ಸಿಗೆ ಹೋಗಿದ್ದಾರೆ ಅಂತ ಸುದ್ದಿ ಹಬ್ಬಿಸಿಬಿಟ್ರು. ಸ್ವಾಮಿಗಳು ದೇವತಾ ಸ್ವರೂಪಿಗಳು ಅಂಥೇಳಿ ಇನ್ನೊಬ್ಬ ಮರಿಸ್ವಾಮಿ ಮಾಡ್ಕೊಂಡು ಮಠವನ್ನು ಯಥಾ ಪ್ರಕಾರ ಮುಂದುವರ್ಸ್ಕೊಳ್ತಾ ಹೋದರು. ನೋಡಿ ಮಕ್ಕಳೇ, ಜನ ಮರಳೋ ಜಾತ್ರೆ ಮರಳೋ ಶಂಭಲಿಂಗ ಅಂತಾರೆ. ಯಾವಾಗಲೂ ಏನು ಮಾಡಬೇಕು ಅಷ್ಟೇ ಮಾಡಬೇಕು, ಇನ್ನೇನೇನೋ ಮಾಡಲಿಕ್ಕೆ ಹೋದರೆ ಹೀಗೆ ಆಗೋದು. ಹೀಗೆಲ್ಲ ಮಾಡಬಾರ್ದಲ್ವಾ? ನಮ್ಮ ಭಕ್ತಿ ಚೆನ್ನಾಗಿರಬೇಕೆ ಹೊರತು ಅತಿರೇಕಕ್ಕೆ ಹೋದರೆ ಏನೆಲ್ಲ ಆಗ್ಬಿಡುತ್ತೆ. ನೋಡ್ತಿರಲ್ಲ. ನಮಸ್ಕಾರ.